ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸದ್ಯಕ್ಕೆ ಹೆಲ್ತ್ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸ್, ಬೈಕ್ ಇನ್ಶೂರೆನ್ಸ್, ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸ್ ಅಂಡ್ ಹಾಸ್ಪಿ ಕ್ಯಾಶ್ ಇನ್ಶೂರೆನ್ಸ್ ಲೈವ್ ಆಗಿದೆ. ಇನ್ನು ತುಂಬಾನೇ ಇನ್ಶೂರೆನ್ಸಸ್ ಇದೆ, ಬಟ್ ಸದ್ಯಕ್ಕೆ ಇದಿಷ್ಟನ್ನ ಲೈವ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಇನ್ಶೂರೆನ್ಸ್ ಲೈವ್ ಮಾಡ್ತಾರೆ. ಸೊ ಈಗ ಈ 5 ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಯಾವ್ದಾದ್ರು ಬೈಕ್ ಇರ್ಬೋದು, ಇಲ್ಲ ಕಾರ್ ಇರ್ಬೋದು, ಇಲ್ಲ ಕಮರ್ಷಿಯಲ್ ವೆಹಿಕಲ್ ಅಂದ್ರೆ ಆಟೋ ರಿಕ್ಷಾ ಆಗಿರ್ಬೋದು, ಇಲ್ಲ ಗೂಡ್ಸ್ ಆಟೋ ಆಗಿರ್ಬೋದು, ಇಲ್ಲ ಟಾಟಾ ಎಸ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಟ್ಯಾಕ್ಸಿ ಕೂಡ ಆಗಿರ್ಬೋದು, ಯಾವ್ದಾದ್ರೂ ಇರ್ಲಿ, ನಮ್ಮ ಸೇವಾ ಬಂಧು ಪ್ಲಾಟ್ಫಾರ್ಮ್ ಇಂದ ಇನ್ಶೂರೆನ್ಸ್ ನ ಇಶ್ಯೂ ಮಾಡಿದ್ರೆ 15% ಕಮಿಷನ್ ಕೂಡ ಸಿಗುತ್ತೆ, ಅದು ಕೂಡ ಇನ್ಸ್ಟಂಟ್ಲಿ. ಈಗ ಇಶ್ಯೂ ಹೇಗ್ ಮಾಡೋದು ಅಂತ ನೋಡೋಣ. ನಿಮ್ಮ SBI ಐಡಿಯಲ್ಲಿ ಇನ್ಶೂರೆನ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 2 ಆಪ್ಷನ್ಸ್ ಕಾಣುತ್ತೆ. ಮೊದಲನೇದು ಡ್ಯಾಶ್ ಬೋರ್ಡ್, ಎರಡನೇದು ಹಿಸ್ಟ್ರಿ. ಈಗ ಡ್ಯಾಶ್ ಬೋರ್ಡ್ ಮೇಲೆ ಟ್ಯಾಪ್ ಮಾಡೋಣ. ನೆಕ್ಸ್ಟ್ ಈ ತರ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ ಇಷ್ಟೊಂದು ಆಪ್ಷನ್ಸ್ ಕಾಣುತ್ತೆ, ಬಟ್ ಈ ಎಲ್ಲ ಆಪ್ಷನ್ಸ್ ಈಗಲೇ ಲೈವ್ ಆಗಿಲ್ಲ. ಸೊ ನಾವು ಫಸ್ಟ್ ಬೈಕ್ ಇನ್ಶೂರೆನ್ಸ್ ನ ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಮ ಗಾಡಿಯ ನಂಬರ್ನ ಎಂಟ್ರಿ ಮಾಡಿ ವ್ಯೂ ಪ್ರೈಸ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಕೆಲವೊಂದು ಆಪ್ಷನ್ಸ್ ಕೊಡುತ್ತೆ, ನಿಮ್ಮ ಬೈಕ್ ಡೀಟೇಲ್ಸ್ ಸರಿ ಇದೆಯಾ ಇಲ್ವಾ ಅಂತ. ಅಲ್ಲಿ ಬರುವಂತ ಆಪ್ಷನ್ ಅಲ್ಲಿ ನಿಮ್ಮ ಬೈಕ್ ಡೀಟೇಲ್ಸ್ ನ ಚೆಕ್ ಮಾಡಿ ಸೆಲೆಕ್ಟ್ ಮಾಡಿದ್ಮೇಲೆ ಕಸ್ಟಮರ್ದು ಡೀಟೇಲ್ಸ್ ಕೇಳುತ್ತೆ. ಏನೇನಂದ್ರೆ ಫೋನ್ ನಂಬರ್, ಕಸ್ಟಮರ್ ಫೋನ್ ನಂಬರ್ನ ಎಂಟ್ರಿ ಮಾಡಿ. ಅದಾದ್ಮೇಲೆ ಇಮೇಲ್ ID ಅದನ್ನು ಕೂಡ ಎಂಟ್ರಿ ಮಾಡಿ. ನೆಕ್ಸ್ಟ್ ಬೈಕ್ ಓಲ್ಡ್ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರೋ ಡೇಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ರನ್ನಿಂಗ್ ಇದ್ರೆ ಆ ಡೇಟ್ನು ಕೂಡ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಕ್ಲೈಮ್ ಏನಾದರೂ ಆಗಿದೆಯಾ ಇಲ್ವಾ ಅಂತ ಕೇಳುತ್ತೆ. ಹಾಗಿದ್ರೆ ಎಸ್ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಟ್ಟು ವ್ಯೂ ಪ್ರೈಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೇರಿಯಸ್ ಕಂಪ್ನಿಯ ಕೊಟೇಶನ್ಸ್ ನ ನಿಮ್ಗೆ ಶೋ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಕಂಪ್ನಿಲಿ ಇನ್ಶೂರೆನ್ಸ್ ನ ಇಶ್ಯೂ ಮಾಡ್ಕೋಬಹುದು. ಬೇಕು ಅಂದ್ರೆ ಕೊಟೇಶನ್ಸ್ ಕೂಡ ಶೇರ್ ಮಾಡ್ಕೋಬಹುದು. ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಏನಾದರೂ ಫಸ್ಟ್ ಪಾರ್ಟಿ ಆಗಿದ್ರೆ ನಿಮ್ ಗಾಡಿ ವ್ಯಾಲ್ಯೂನ ಚೇಂಜ್ ಕೂಡ ಮಾಡ್ಕೋಬಹುದು. ಚೇಂಜ್ ಮಾಡೋ ಆಪ್ಷನ್ ಕೂಡ ಇದೆ. ವ್ಯಾಲ್ಯೂ ಜಾಸ್ತಿ ಕೂಡ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡಿ ಪ್ರೀಮಿಯಂ ಕೂಡ ಕಮ್ಮಿ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಮ ವೆಹಿಕಲ್ದು ಏನಾದರೂ ಡೀಟೇಲ್ಸ್ ನ ಚೇಂಜ್ ಅಥವಾ ಎಡಿಟ್ ಮಾಡಬೇಕು ಅಂತಂದ್ರೆ ಅದನ್ನು ಕೂಡ ಇಲ್ಲಿ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ಬೈ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲೂ ಕೂಡ ನೀವೇನಾದ್ರೂ ಮಾಡಿಫೈ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು. ಇಲ್ಲ ಎಲ್ಲಾ ಸರಿಗಿದೆ ಅಂದ್ರೆ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕಸ್ಟಮರ್ದು ಸ್ವಲ್ಪ ಡೀಟೇಲ್ಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಏನೇನಂದ್ರೆ ಕಸ್ಟಮರ್ ನೇಮ್ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು, ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋನ್ ನಂಬರ್ ಅಂಡ್ ಇಮೇಲ್ ID ಸರಿಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಬೈಕ್ ಡೀಟೇಲ್ಸ್ ಕೇಳುತ್ತೆ. ವೆಹಿಕಲ್ ನಂಬರ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಪಾಲಿಸಿ ನಂಬರ್ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ, ಸೊ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಂಜಿನ್ ಅಂಡ್ ಚಾರ್ಜಸ್ ನಂಬರ್ ಅದನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಹೋಮ್ ಅಡ್ರೆಸ್ ಕೇಳುತ್ತೆ. ಎಲ್ಲಾನು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಇದಾದ್ಮೇಲೆ ನಾಮಿನಿ ನೇಮ್ ಕೇಳುತ್ತೆ. ನೀವು PA ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಈ ಒಂದು ಸ್ಟೆಪ್ ಬರುತ್ತೆ, ಇಲ್ಲಾಂದ್ರೆ ಈ ಸ್ಟೆಪ್ ಬರಲ್ಲ. ನಾಮಿನಿ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನೀವು ಏನೇನ್ ಡೀಟೇಲ್ಸ್ ನ ಎಂಟ್ರಿ ಮಾಡಿದ್ರೆ ಅದೆಲ್ಲ ಶೋ ಆಗುತ್ತೆ. ಎಲ್ಲಾನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಈಗ ಕೊಟೇಶನ್ ಸೆಂಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಲಿಂಕ್ ಕಾಪಿ ಮಾಡಿ ಸೆಂಡ್ ಮಾಡ್ಬೋದು. ಇಲ್ಲ ಏನಾದ್ರೂ ಎಡಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೂಡ ಚೇಂಜ್ ಮಾಡ್ಬೋದು. ಎಲ್ಲಾ ಸರಿಗಿದೆ ಡೀಟೇಲ್ಸ್ ಅಂತಂದ್ರೆ ಕ್ಲಿಕ್ ಹಿಯರ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಮುಗೀತು. ನಿಮ್ಮ ಬೈಕ್ ಇನ್ಶೂರೆನ್ಸ್ ಇಶ್ಯೂ ಆಗೋಗುತ್ತೆ. ಇಲ್ಲಿ ನೀವು ಯಾರ ಮೇಲ್ ID ಅಂಡ್ ಫೋನ್ ನಂಬರ್ ಎಂಟ್ರಿ ಮಾಡಿರ್ತೀರಾ ಅವರ ಮೊಬೈಲ್ಗೆ ಇನ್ಶೂರೆನ್ಸ್ ಹೋಗಿರುತ್ತೆ. ಇನ್ನೊಂದು ವಿಷಯ, ಈ ಇನ್ಶೂರೆನ್ಸ್ ನ ಪೇಮೆಂಟ್ ನಿಮ್ಮ SBI ಮೇನ್ ವ್ಯಾಲೆಟ್ ಇಂದ ಕಟ್ ಆಗುತ್ತೆ. ಸೊ ನೀವು ಯಾವುದೇ ಇನ್ಶೂರೆನ್ಸ್ ನ ಇಶ್ಯೂ ಮಾಡೋ ಮುಂಚೆ ನಿಮ್ಮ SBI ವ್ಯಾಲೆಟ್ ನ ಟಾಪ್ ಅಪ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಕಾರ್ ಇನ್ಶೂರೆನ್ಸ್ ನೋಡೋಣ. ಇಲ್ಲೂ ಸೇಮ್ ಪ್ರೊಸೀಜರ್ ಇರುತ್ತೆ. ಈಗ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ನಿಮ್ಮ ವೆಹಿಕಲ್ ನಂಬರ್ನ ಎಂಟ್ರಿ ಮಾಡಿ ವ್ಯೂ ಪ್ರೈಸ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ಕೇಳುತ್ತೆ. ಅದೆಲ್ಲಾನು ಎಂಟ್ರಿ ಮಾಡ್ತಾ ಹೋಗ್ಬೇಕು ಅಷ್ಟೇನೆ. ಏನೇನಂದ್ರೆ ಬ್ರ್ಯಾಂಡ್, ಮಾಡೆಲ್, ಫ್ಯೂಯಲ್, ವೇರಿಯಂಟ್, ರಿಜಿಸ್ಟ್ರೇಷನ್ ಈ ಎಲ್ಲಾನು ಫಿಲ್ ಮಾಡ್ತಾ ಹೋಗ್ಬೇಕು ಅಷ್ಟೇನೆ. ಎಲ್ಲ ಫಿಲ್ ಆದ್ಮೇಲೆ ಕಸ್ಟಮರ್ ಡೀಟೇಲ್ಸ್ ಕೇಳುತ್ತೆ. ಏನೇನಂದ್ರೆ ಫೋನ್ ನಂಬರ್, ಕಸ್ಟಮರ್ ಫೋನ್ ನಂಬರ್ನ ಎಂಟ್ರಿ ಮಾಡಿ. ಇಮೇಲ್ ID ಅದನ್ನು ಕೂಡ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಕಾರ್ ಓಲ್ಡ್ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರೋ ಡೇಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ರನ್ನಿಂಗ್ ಇದ್ರೆ ಆ ಡೇಟ್ನು ಕೂಡ ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಕ್ಲೈಮ್ ಏನಾದರೂ ಆಗಿದೆಯಾ ಇಲ್ವಾ ಅಂತ ಕೇಳುತ್ತೆ. ಕ್ಲೈಮ್ ಆಗಿದ್ರೆ ಎಸ್ ಅಂತ ಕೊಡಿ, ಆಗಿಲ್ಲ ಅಂದ್ರೆ ನೋ ಅಂತ ಕೊಟ್ಟು ವ್ಯೂ ಪ್ರೈಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೇರಿಯಸ್ ಕಂಪ್ನೀಸ್ ಕೊಟೇಶನ್ಸ್ಗಳು ನಿಮಗೆ ಶೋ ಆಗುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆ ಇನ್ಶೂರೆನ್ಸ್ನ ಇಶ್ಯೂ ಮಾಡ್ಕೋಬಹುದು. ಬೇಕು ಅಂದ್ರೆ ಕೊಟೇಶನ್ಸ್ ಕೂಡ ಶೇರ್ ಮಾಡ್ಬೋದು. ನೀವು ವೆಹಿಕಲ್ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಆಗಿದ್ರೆ ನಿಮ್ ಗಾಡಿ ವ್ಯಾಲ್ಯೂ ಕೂಡ ಚೇಂಜ್ ಮಾಡ್ಬೋದು. ಚೇಂಜ್ ಆಪ್ಷನ್ ಕೂಡ ಇದೆ. ವ್ಯಾಲ್ಯೂ ಜಾಸ್ತಿ ಕೂಡ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡಿ ಪ್ರೀಮಿಯಂ ಕೂಡ ಕಮ್ಮಿ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ ವೆಹಿಕಲ್ದು ಏನಾದರೂ ಡೀಟೇಲ್ಸ್ ಚೇಂಜ್ ಅಥವಾ ಎಡಿಟ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ಬೈ ಅನ್ನೋ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ. ಇಲ್ಲೂ ಕೂಡ ನೀವೇನಾದ್ರೂ ಮಾಡಿಫೈ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು. ಇಲ್ಲ ಎಲ್ಲ ಸರಿಗಿದೆ ಅಂದ್ರೆ ಇನ್ಫಾರ್ಮೇಶನ್ ಈಸ್ ಕರೆಕ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಕಸ್ಟಮರ್ದು ಸ್ವಲ್ಪ ಡೀಟೇಲ್ಸ್
ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಏನೇನಂದರೆ ಕಸ್ಟಮರ್ ನೇಮ್ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು, ಸೊ ಎಂಟ್ರಿ ಮಾಡ್ಕೊಳ್ಳಿ. ಫೋನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಸರಿಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಈಗ ಇಲ್ಲಿ ಕಾರ್ ಡೀಟೇಲ್ಸ್ನ ಕೇಳುತ್ತೆ. ವೆಹಿಕಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಪಾಲಿಸಿ ನಂಬರ್ ಇದನ್ನು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು, ಸೊ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಜಿನ್ ಆ್ಯಂಡ್ ಚಾಸಸ್ ನಂಬರ್ ಇದನ್ನು ಕೂಡ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಹೋಮ್ ಅಡ್ರೆಸ್ ಕೇಳುತ್ತೆ. ಎಲ್ಲನೂ ಕರೆಕ್ಟಾಗಿ ಎಂಟ್ರಿ ಮಾಡಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿ. ಇದಾದಮೇಲೆ ನಾಮಿನಿ ನೇಮ್ ಕೇಳುತ್ತೆ. ನೀವು PA ಸೆಲೆಕ್ಟ್ ಮಾಡಿದರೆ ಮಾತ್ರ ಈ ಒಂದು ಸ್ಟೆಪ್ ಬರುತ್ತೆ, ಇಲ್ಲಾಂದರೆ ಈ ಸ್ಟೆಪ್ ಇರಲ್ಲ. ನಾಮಿನಿ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ನೀವು ಏನೇನು ಡೀಟೇಲ್ಸ್ನ ಎಂಟ್ರಿ ಮಾಡಿದ್ದೀರಾ ಅದೆಲ್ಲ ಶೋ ಆಗುತ್ತೆ. ಎಲ್ಲನೂ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈಗ ಕೊಟೇಶನ್ ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಲಿಂಕ್ನ ಕಾಪಿ ಮಾಡಿ ಸೆಂಡ್ ಮಾಡ್ಬೋದು. ಇಲ್ಲ ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೂಡ ಚೇಂಜ್ ಮಾಡ್ಬೋದು. ಇಲ್ಲ ಎಲ್ಲ ಸರಿಗಿದೆ ಡೀಟೇಲ್ಸ್ ಅಂದರೆ ಕ್ಲಿಕ್ ಹಿಯರ್ ಟು ಪೇ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ನಿಮ್ಮ ಕಾರ್ ಇನ್ಶೂರೆನ್ಸ್ ಇಶ್ಯೂ ಆಗೋಗುತ್ತೆ. ಇಲ್ಲಿ ನೀವು ಯಾರ ಮೇಲ್ ID ಆ್ಯಂಡ್ ಫೋನ್ ನಂಬರ್ ಎಂಟ್ರಿ ಮಾಡಿರ್ತಾರೋ ಅವರ ಮೊಬೈಲ್ಗೇನೆ ಇನ್ಶೂರೆನ್ಸ್ ಹೋಗಿರುತ್ತೆ. ಇನ್ನೊಂದು ವಿಷಯ, ಈ ಇನ್ಶೂರೆನ್ಸ್ನ ಪೇಮೆಂಟ್ ನಿಮ್ಮ SBI ಮೇನ್ ವ್ಯಾಲೆಟಿಂದನೇ ಕಟ್ ಆಗುತ್ತೆ. ಸೊ ನೀವು ಯಾವುದೇ ಇನ್ಶೂರೆನ್ಸ್ ಇಶ್ಯೂ ಮಾಡೋ ಮುಂಚೆ ನಿಮ್ಮ SBI ವ್ಯಾಲೆಟ್ನ ಟಾಪ್ ಅಪ್ ಮಾಡ್ಕೊಳ್ಳಿ. ಈಗ ಕಮರ್ಷಿಯಲ್ ವೆಹಿಕಲ್ ನೋಡೋಣ. ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ತೋರಿಸುತ್ತೆ. ನೀವು ಯಾವ ವೆಹಿಕಲ್ ಇನ್ಶೂರೆನ್ಸ್ ಮಾಡಬೇಕು ಅಂತ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ಗೂಡ್ಸ್ ವೆಹಿಕಲ್, ಪ್ಯಾಸೆಂಜರ್ ಕ್ಯಾರಿಂಗ್, ಟ್ರ್ಯಾಕ್ಟರ್ ಅಥವಾ ಟ್ರೇಲರ ಅಂತ ಯಾವುದಾದ್ರೂ ಆಗಿರಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನಾನಿಲ್ಲಿ ಪ್ಯಾಸೆಂಜರ್ ಕ್ಯಾರಿಂಗ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದಾದಮೇಲೆ ಪ್ಯಾಸೆಂಜರಲ್ಲಿ ಯಾವುದು ಅಂತ ಕೇಳುತ್ತೆ. 3 ವೀಲರಾ, 4 ವೀಲರಾ, ಬಸ್ ಅಥವಾ 2 ವೀಲರಾ ಅಂತ. ಇದರಲ್ಲಿ ನೀವು ಯಾವ ಇನ್ಶೂರೆನ್ಸ್ ಮಾಡಬೇಕು ಅಂತ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಆಟೋ ತಗೋತಾ ಇದ್ದೀನಿ. ನೆಕ್ಸ್ಟ್ ಯಾವ ಕಂಪ್ನಿ ಅಂತ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕಂಪ್ನಿ ಅಥವಾ ಇಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಮ್ಯಾನ್ಯುಯಲ್ ಆಗಿ ಕೂಡ ನೀವು ಟೈಪ್ ಮಾಡಿ ಸರ್ಚ್ ಮಾಡ್ಕೋಬಹುದು. ನೆಕ್ಸ್ಟ್ ಮಾಡೆಲ್ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಪ್ಯೂರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಡೀಟೇಲ್ಸ್ ಕೇಳುತ್ತೆ. ಏನೇನಂದ್ರೆ ಫೋನ್ ನಂಬರ್, ಇಮೇಲ್ ID. ನೆಕ್ಸ್ಟ್ ನಿಮ್ಮ ವೆಹಿಕಲ್ ಇನ್ಶೂರೆನ್ಸ್ ಲ್ಯಾಬ್ಸ್ ಡೇಟ್ ಕೇಳುತ್ತೆ, ಅದನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಬೈ ಚಾನ್ಸ್ ರನ್ನಿಂಗ್ ಇದ್ರೆ ಅದನ್ನು ಕೂಡ ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ವೆಹಿಕಲ್ ಕ್ಲೈಮ್ ಆಗಿದೆಯಾ ಇಲ್ವಾ ಅಂತ ಕೇಳುತ್ತೆ. ಆಗಿದ್ರೆ ಎಸ್ ಅಂತ ಕೊಡಿ, ಆಗಿಲ್ಲ ಅಂದ್ರೆ ನೋ ಅಂತ ಕೊಟ್ಟು ವ್ಯೂ ಪ್ರೈಸ್ ಮೇಲೆ ಟ್ಯಾಪ್ ಮಾಡಿ. ಈಗ ಇಲ್ಲಿ ವೇರಿಯಸ್ ಕಂಪನಿ ಕೊಟೇಶನ್ಸ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಕೊಟೇಶನ್ಸ್ನ ಶೇರ್ ಕೂಡ ಮಾಡ್ಬೋದು. ಈಗ ಇಲ್ಲಿ ನಿಮಗೆ ಫಸ್ಟ್ ಪಾರ್ಟಿ ಅಥವಾ ಥರ್ಡ್ ಪಾರ್ಟಿ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಥರ್ಡ್ ಪಾರ್ಟಿ ತಗೋತಿದ್ದೀನಿ. ನೆಕ್ಸ್ಟ್ ನೀವು ವೆಹಿಕಲ್ ಡೀಟೇಲ್ಸ್ ಅಥವಾ ಇಯರ್ ಏನಾದರೂ ಚೇಂಜ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಅದೆಲ್ಲ ಆದಮೇಲೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ನೀವೇನಾದರೂ ಮಾಡಿಫೈ ಮಾಡಬೇಕು ಅಂದರೆ ಮಾಡ್ಕೋಬಹುದು. ಎಲ್ಲ ಸರಿಗಿದೆ ಅಂದರೆ ಇನ್ಫಾರ್ಮೇಷನ್ ಈಸ್ ಕರೆಕ್ಟ್ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ. ಈಗ ಇಲ್ಲಿ ಕಸ್ಟಮರ್ದು ಸ್ವಲ್ಪ ಡೀಟೇಲ್ಸ್ ಕೇಳುತ್ತೆ, ಸರಿಗಿದೆಯಾ ಇಲ್ವಾ ಅಂತ. ಏನೇನಂದ್ರೆ ಕಸ್ಟಮರ್ ನೇಮ್ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಕಸ್ಟಮರ್ ಡೇಟ್ ಆಫ್ ಬರ್ತ್ ಇದನ್ನ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು, ಸೊ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೋನ್ ನಂಬರ್ ಆ್ಯಂಡ್ ಇಮೇಲ್ ID ಇದು ಸರಿಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಟೋ ಡೀಟೇಲ್ಸ್ ಕೇಳುತ್ತೆ. ಏನೇನಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೀವಿಯಸ್ ಪಾಲಿಸಿ ನಂಬರ್ ಕೇಳುತ್ತೆ, ಅದನ್ನ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬೇಕು, ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಜಿನ್ ಆ್ಯಂಡ್ ಚಾಸಸ್ ನಂಬರ್ ಅದನ್ನು ಕೂಡ ಎಂಟ್ರಿ ಮಾಡಬೇಕು, ಸೊ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಇಲ್ಲಿ ಹೋಮ್ ಅಡ್ರೆಸ್ ಕೇಳುತ್ತೆ, ಎಲ್ಲಾನು ಕರೆಕ್ಟಾಗಿ ಫಿಲ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಾಮಿನಿ ಕೇಳುತ್ತೆ. ನೀವು PA ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಈ ಒಂದು ಸ್ಟೆಪ್ ಬರುತ್ತೆ, ಇಲ್ಲಾಂದ್ರೆ ಈ ಸ್ಟೆಪ್ ಬರಲ್ಲ. ನಾಮಿನಿ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಿ. ನೆಕ್ಸ್ಟ್ ನೀವು ಏನೇನು ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಅದೆಲ್ಲ ಶೋ ಆಗುತ್ತೆ. ಎಲ್ಲಾನು ಒಂದ್ಸತಿ ರೀಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಈಗ ಕೊಟೇಶನ್ ಸೆಂಡ್ ಮಾಡಬೇಕು ಅಂದರೆ ಇಲ್ಲಿ ಲಿಂಕ್ ಕಾಪಿ ಮಾಡಿಕೊಂಡು ಸೆಂಡ್ ಮಾಡ್ಬೋದು. ಇಲ್ಲ ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಇಲ್ಲ ಎಲ್ಲ ಸರಿಗಿದೆ ಡೀಟೇಲ್ಸ್ ಅಂದರೆ ಪೇ ನಾವು ಮೇಲೆ ಕ್ಲಿಕ್ ಮಾಡಿ ಅಷ್ಟೇ, ನಿಮ್ಮ ಆಟೋ ಇನ್ಶೂರೆನ್ಸ್ ಇಶ್ಯೂ ಆಗೋಗುತ್ತೆ. ಇಲ್ಲಿ ನೀವು ಯಾರ ಮೇಲ್ ID ಆ್ಯಂಡ್ ಫೋನ್ ನಂಬರ್ ಎಂಟ್ರಿ ಮಾಡಿರ್ತೀರ ಅವರ ಮೊಬೈಲ್ಗೆ ಇನ್ಶೂರೆನ್ಸ್ ಹೋಗಿರುತ್ತೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ಇನ್ಶೂರೆನ್ಸ್ನ ಪೇಮೆಂಟ್ ನಿಮ್ಮ SBI ಮೇನ್ ವ್ಯಾಲೆಟಿಂದ ಕಟ್ ಆಗುತ್ತೆ. ಸೊ ನೀವು ಯಾವುದೇ ಇನ್ಶೂರೆನ್ಸ್ ಇಶ್ಯೂ ಮಾಡೋ ಮುಂಚೆ ನಿಮ್ಮ SBI ವ್ಯಾಲೆಟ್ನ ಟಾಪ್ ಅಪ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ವೆಹಿಕಲ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಸ್. ಮುಂದಿನ ವಿಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಹಾಸ್ಪಿ ಕ್ಯಾಶ್ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ.